ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತು ನಾವು ಎಳೆ ಮಕ್ಕಳು ಅಥವಾ ನವಜಾತ ಶಿಶುಗಳು ಇವರಿಗೆ ಒಂದು ಸ್ನಾನ ಮಾಡಿಸುವಂತ ಟೈಮಲ್ಲಿ ಏನೆಲ್ಲ ಪ್ರಿಕಾಷನ್ಸ್ಗಳನ್ನ ತಗೊಳ್ಬೇಕು, ಯಾವುದೆಲ್ಲ ಪ್ರಾಡಕ್ಟ್ಸ್ಗಳನ್ನ ಯಾವ ರೀತಿ ಪ್ರಾಡಕ್ಟ್ಸ್ಗಳನ್ನ ನಾವು ಯೂಸ್ ಮಾಡಬೇಕು. ಕೆಲವೊಂದು ಸಿಂಪಲ್ ಮಿಸ್ಟೇಕ್ಸ್ಗಳನ್ನ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಮಾಡ್ತೀವಿ. ಸೊ ಆ ಮಿಸ್ಟೇಕ್ಸ್ಗಳನ್ನ ಮಾಡೋದ್ರಿಂದ ಮಕ್ಕಳ ಸ್ಕಿನ್ ಅನ್ನೋಂಥದ್ದು ತುಂಬಾ ಡ್ರೈ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಗುಳೆಗಳು ಬರುವಂತದ್ದು, ರ್ಯಾಶ್ ಆಗುವಂತ ಚಾನ್ಸಸ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಆ ಎಲ್ಲ ವಿಷಯಗಳ ಬಗ್ಗೆ ಅಡ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಆಯಿಲ್ ಮಸಾಜ್ ಮಾಡೋದು ಇಂಪಾರ್ಟೆಂಟ್. ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ತುಂಬಾ ಕಾಮನ್ ಆಗಿ ಕೇಳುವಂತ ಕ್ವೆಶನ್ ಏನು ಅಂದ್ರೆ, ಎಷ್ಟು ವರ್ಷದವರೆಗೂ ನಾವು ಮಕ್ಕಳಿಗೆ ಆಯಿಲ್ ಮಸಾಜ್ ಅನ್ನ ಪ್ರತಿದಿನ ಮಾಡಿದ್ರೆ ಒಳ್ಳೇದು ಅಂತ. ಈ ಒಂದು ಚಳಿಗಾಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 1 year ಒಳಗಿನ ಮಕ್ಕಳಿಗೆ ಎಲ್ಲರಿಗೂ ಎವ್ರಿ ಡೇ ಆಯಿಲ್ ಮಸಾಜ್ ಕೊಡುವಂತದ್ದು ಅವರ ತ್ವಚೆಯ ಆರೋಗ್ಯಕ್ಕೆ ಮತ್ತೆ ಅವರ ಒಂದು ತ್ವಚೆಯ ಸಾಫ್ಟ್ನೆಸ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ಕಳೆದ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಆ ವಿಡಿಯೋಗಳನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮಕ್ಕಳಿಗೆ ಸ್ನಾನ ಮಾಡಿಸುವಂತ ನೀರಿನ ಟೆಂಪರೇಚರ್ ಯಾವ ರೀತಿ ಇರಬೇಕು. ಕೆಲವೊಂದು ಪೇರೆಂಟ್ಸ್ ತುಂಬಾ ಸ್ಪೆಸಿಫಿಕ್ ಆಗಿರ್ತಾರೆ. ಅವರಿಗೆ ಟೆಂಪರೇಚರ್ ಬಗ್ಗೆ ಹೇಳೋದಾದ್ರೆ 37 to 38 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು. ಒಂದು ಕಾಮನ್ ಮಿತ್ತು ಅಂತ ಹೇಳಿದ್ರೆ, ಮಕ್ಕಳಿಗೆ ತುಂಬಾ ಸ್ವಲ್ಪ ಜಾಸ್ತಿ ಬಿಸಿ ಇರುವಂತ ನೀರು ಹಾಕ್ಬಿಟ್ರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಚೆನ್ನಾಗಿ ಅವರಿಗೆ ರಿಲ್ಯಾಕ್ಸ್ ಆಗುತ್ತೆ ಅನ್ನುವಂತ ಒಂದು ಮಿತ್ತಿದೆ. ಅಥವಾ ತುಂಬಾ ಜಾಸ್ತಿ ನೀರು ಹಾಕಬೇಕು, ತುಂಬಾ 1-2 ಬಕೆಟ್ 3 ಬಕೆಟ್ ಮಕ್ಕಳಿಗೆ ನೀರು ಹಾಕಿದ್ರೆ ಕೂಡ ಚೆನ್ನಾಗಿ ಮಲ್ಕೋತಾರೆ ಅನ್ನುವಂತ ಮಿತ್ತಿದೆ. ದಯವಿಟ್ಟು ಮಕ್ಕಳಿಗೆ ಜಾಸ್ತಿ ಬಿಸಿ ಇರುವಂತ ನೀರಾಗಿರ್ಬೋದು, ತುಂಬಾ ಜಾಸ್ತಿ ನೀರನ್ನ ಮಕ್ಕಳಿಗೆ ಹಾಕಬೇಡಿ. ಜಾಸ್ತಿ ಬಿಸಿ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬಿಸಿ ನೀರು ಅನ್ನುವಂಥದ್ದು ನಮ್ಮ ಒಂದು ತ್ವಚೆಯ ಮೇಲಿರುವಂತಹ ನ್ಯಾಚುರಲ್ ಆಯಿಲ್ಸ್ ಅನ್ನ ವಾಶ್ ಔಟ್ ಮಾಡೋದ್ರಿಂದ ಮತ್ತೆ ಸ್ಕಿನ್ ಆಕ್ಚುಲಿ ಡ್ರೈ ಆಗುತ್ತೆ, ಮತ್ತೆ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ ಹೊರತು ಮಕ್ಕಳಿಗೆ ಯಾವುದೇ ರೀತಿ ಹೆಲ್ಪ್ ಆಗೋದಿಲ್ಲ. ಹಾಕುವಂತ ನೀರು ನೀವು ಅಂಗೈಯಿಂದ ಚೆಕ್ ಮಾಡಿದಾಗ ಜಾಸ್ತಿ ತಣ್ಣಗಿರೋದು ಕೂಡ ಸೂಟಬಲ್ ಇಲ್ಲ, ಅಥವಾ ತುಂಬಾ ಜಾಸ್ತಿ ಬಿಸಿ ಇರೋದು ಕೂಡ ಸೂಟಬಲ್ ಇರಲ್ಲ. ಸೊ ಇದು ಒಂದು ಫಸ್ಟ್ ಮಿಸ್ಟೇಕ್ ಅನ್ನ ದಯವಿಟ್ಟು ಮಾಡಬೇಡಿ. ಸರಿಯಾಗಿ ಬೆಚ್ಚಗಿರುವಂತ ನೀರನ್ನ ಆಲ್ಮೋಸ್ಟ್ 1 ಬಕೆಟ್ ಹಾಕಿದ್ರು ಸಾಕಾಗತ್ತೆ ಮಕ್ಕಳಿಗೆ. ಜಾಸ್ತಿನೂ ಕೂಡ ಹಾಕ್ಬೇಡಿ, ಜಾಸ್ತಿ ಬಿಸಿನೂ ಕೂಡ ಇರೋದು ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಒಂದು ಸೋಪ್ ಅಥವಾ ಬಾತಿಂಗ್ ಸೊಲ್ಯೂಷನ್ ಅನ್ನ ನೀವು ಯೂಸ್ ಮಾಡ್ತಾ ಇರ್ತೀರಾ. ಕೆಲವೊಂದು ಪೇರೆಂಟ್ಸ್ ಗಳು ಅಂದ್ರೆ ಮಕ್ಕಳಿಗೆ ಸ್ನಾನ ಮಾಡಿಸುವಂತ ಟಬ್ ಅಲ್ಲಿ ಅಥವಾ ಬಕೆಟ್ ಅಲ್ಲಿ ಒಂದು ಸೋಪಿನ ನೊರೆ ಅಂತ ಬಬಲ್ ಬಾತ್ ಅಂತ ಏನ್ ಕರಿತೀವಿ, ಆ ರೀತಿ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಇದು ಕೂಡ ಮಕ್ಕಳಿಗೆ ಟೂ ಮಚ್ ಆಫ್ ಸೋಪ್ ಯೂಸ್ ಮಾಡೋದು ಕೂಡ ಮಕ್ಕಳ ತ್ವಚೆಗೆ ಒಂದು ಹಾರ್ಶ್ನೆಸ್ ಅನ್ನ ಫೀಲ್ ಮಾಡುತ್ತೆ, ಮತ್ತೆ ಅದು ಕೂಡ ಮಕ್ಕಳಿಗೆ ಒಳ್ಳೇದಿರಲ್ಲ. ಮತ್ತೆ ಮಕ್ಕಳಿಗೆ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ತುಂಬಾ ಸಾಫ್ಟ್ ಅಂಡ್ ಜೆಂಟಲ್ ಆಗಿರಬೇಕು. ಮತ್ತೆ ಮಕ್ಕಳಿಗೆ ಯೂಸ್ ಮಾಡುವಂತ ಯಾವುದೇ ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಪ್ಯಾರಾಬಿನ್, ಸಲ್ಫೇಟ್ಸ್, ಈ ತರ ಹಾರ್ಶ್ ಕೆಮಿಕಲ್ಸ್ ಇಂದ ಫ್ರೀ ಆಗಿರಬೇಕು. ಮತ್ತೆ ಒಂದು pH ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತ ಹೇಳ್ತೀವಿ. ಈ ರೀತಿ pH ಬ್ಯಾಲೆನ್ಸ್ಡ್ ಆಗಿರುವಂತಹ ಸೋಪ್ಗಳು ಏನಾಗುತ್ತೆ ಅಂದ್ರೆ, ಒಂದು ಮಕ್ಕಳ ನ್ಯಾಚುರಲ್ ಸ್ಕಿನ್ ಬ್ಯಾರಿಯರ್ ಅನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯೂಸ್ ಮಾಡುವಂತಹ ಸೋಪ್ಗಳಲ್ಲಿ ಅಥವಾ ಬಾಡಿ ವಾಶ್ ಗಳಲ್ಲಿ ಗ್ಲಿಸರಿನ್ ಕಂಟೆಂಟ್ ಇದ್ರೆ ಅದು ಕೂಡ ನ್ಯಾಚುರಲ್ ಮಾಯಶ್ಚರೈಸರ್ ಆಗಿ ಹೆಲ್ಪ್ ಮಾಡುತ್ತೆ. ಅಡಿಷನಲ್ ಆಗಿ ಡರ್ಮಟಾಲಜಿಸ್ಟ್ ಟೆಸ್ಟಿಫೈಡ್ ಅಥವಾ ಪೀಡಿಯಾಟ್ರಿಷಿಯನ್ ಸರ್ಟಿಫೈಡ್ ಈ ರೀತಿಯಾದಂತಹ ಲೇಬಲ್ಸ್ ಗಳನ್ನು ಅಡಿಷನಲ್ ಸೇಫ್ಟಿಗೆ ನೀವು ಚೆಕ್ ಮಾಡ್ಕೊಳ್ಬಹುದು. ಮತ್ತೆ ಇನ್ನ ಕೆಲವೊಂದು ಪೇರೆಂಟ್ಸ್ ಮಾಡುವಂತ ಮಿಸ್ಟೇಕ್ ಏನಂದ್ರೆ, ಒಂದು ಹಿಟ್ ಗಳನ್ನ ಯೂಸ್ ಮಾಡ್ತಾರೆ, ಹೆಸರು ಬೇಳೆ ಹಿಟ್ಟು. ನಾನು ತುಂಬಾ ವಿಡಿಯೋಸ್ ಗಳನ್ನ ನೋಡಿದೀನಿ, ಮಕ್ಕಳನ್ನ ಬೆಳ್ಳಗೆ ಹಾಕ್ಸೋದು ಯಾವ ರೀತಿ ಅನ್ನೋ ಅಂತ ಹೇಳುವಂತ ವಿಡಿಯೋಗಳಲ್ಲಿ ಒಂದು ಹಿಟ್, ಹೆಸರು ಬೇಳೆ ಹಿಟ್ಟುಗಳನ್ನ ಯೂಸ್ ಮಾಡೋದು, ಬೇರೆ ಹಿಟ್ಟುಗಳನ್ನ ಯೂಸ್ ಮಾಡ್ತಾರೆ. ದಯವಿಟ್ಟು ಇದನ್ನ ಅಪ್ಲೈ ಮಾಡಬೇಡಿ. ಇದು ಮಕ್ಕಳ ಸ್ಕಿನ್ ಮೇಲೆ ರ್ಯಾಶ್ನೆಸ್ ಅನ್ನ ಉಂಟು ಮಾಡುತ್ತೆ. ಹಿಟ್ಗಳನ್ನ ಯೂಸ್ ಮಾಡಿ ಎಷ್ಟೊಂದು ಜನ ತುಂಬಾ ಕೆಂಪು ದೊಡ್ಡದಾಗಿ ರ್ಯಾಶ್ ಆಗಿರುವಂತಹ ಮಕ್ಕಳನ್ನು ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಈ ತರ ಎಕ್ಸೆಪ್ಟ್ ಬೇಬಿ ಫ್ರೆಂಡ್ಲಿ ಸೋಪ್ ಅಥವಾ ಬಾಡಿ ವಾಶ್ ಅನ್ನ ಬಿಟ್ಟು ಬೇರೆ ಯಾವುದೇ ಪ್ರಾಡಕ್ಟ್ಸ್ ಅನ್ನು ಕೂಡ ದಯವಿಟ್ಟು ಅವಾಯ್ಡ್ ಮಾಡಿ. ಒಂದು ಅಡಿಷನಲ್ ಟಿಪ್ ಕೊಡಬೇಕು ಅಂತ ಹೇಳಿದ್ರೆ, ಮಕ್ಕಳಿಗೆ ಯಾವುದೇ ನ್ಯೂ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನೀವು ಮಕ್ಕಳಿಗೆ ಪ್ಯಾಚ್ ಟೆಸ್ಟ್ ಅಂತ ಮಾಡಬಹುದು. ಯಾವುದೇ ಮಾಯಶ್ಚರೈಸರ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಅವರ ಒಂದು ಫೋರಾಮಿಗೆ ಸ್ವಲ್ಪ ಅಪ್ಲೈ ಮಾಡಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ನೋಡಬಹುದು. ಅದರಿಂದ ಯಾವುದೇ ರೆಡ್ನೆಸ್ ಇಲ್ಲ ಅಥವಾ ಅಲರ್ಜಿಕ್ ರಿಯಾಕ್ಷನ್ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ಸ್ ಗಳನ್ನ ನೀವು ಮಕ್ಕಳಿಗೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಥವಾ ಟಿಪ್ ಬಗ್ಗೆ ಹೇಳಬೇಕು ಅಂದ್ರೆ, ಸ್ನಾನ ಮಾಡಿಸಿದ್ಮೇಲೆ ಮಾಯಶ್ಚರೈಸರ್ ಯೂಸ್ ಮಾಡೋದು ಇಂಪಾರ್ಟೆಂಟ್. ಆಲ್ರೆಡಿ ಕಳೆದ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಈ ಒಂದು ಸ್ನಾನ ಆದ ತಕ್ಷಣನೇ ಮಕ್ಕಳಿಗೆ ಮಾಯಶ್ಚರೈಸರ್ ಅನ್ನು ಅಪ್ಲೈ ಮಾಡೋದ್ರಿಂದ ಅವರ ಮಾಯಶ್ಚರೈಸರ್ ಅನ್ನು ಲಾಕ್ ಮಾಡಲಿಕ್ಕೆ ಮತ್ತೆ ಮಾಯಶ್ಚರೈಸರ್ ಅನ್ನು ಪ್ರಿಸರ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಗೇನ್ ಮಾಯಶ್ಚರೈಸರ್ ಗಳನ್ನು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಆಗಿರುವಂತದ್ದು ಮತ್ತೆ ಕೆಮಮೈಲ್ ಕಂಟೆಂಟ್ ಇರುವಂತಹ ಮಾಯಶ್ಚರೈಸರ್ ಗಳನ್ನ ಯೂಸ್ ಮಾಡಿ. ಬಾದಿಂಗ್ ಟೈಮ್ ಅನ್ನುವಂಥದ್ದು ಡೆಫಿನೆಟ್ಲಿ ಒಂದು ಸ್ಪೆಷಲ್ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಮಕ್ಕಳ ಒಂದು ಸೆನ್ಸರಿ ಡೆವಲಪ್ಮೆಂಟ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಮಕ್ಕಳ ಅದನ್ನು ನೀರ್ ಜೊತೆ ಎಂಜಾಯ್ ಮಾಡ್ಲಿಕ್ಕೆ ಕಲಿತಾರೆ. ಕೆಲವೊಂದು ಸಣ್ಣ ಟಾಯ್ಸ್ ಏನ್ ಬರುತ್ತೆ ಅದನ್ನ ಬಾದಿಂಗ್ ಟಬ್ ಅಲ್ಲಿ ಕೂಡ ನಾವು ಯೂಸ್ ಮಾಡ್ಕೋದ್ರಿಂದ ಮಕ್ಕಳ ಸೆನ್ಸರಿ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಏನೇ ಡೌಟ್ಸ್ ಗಳಿದ್ರು ಕೂಡ ಕಮೆಂಟಿನ ಮೂಲಕ ನನಗೆ ತಿಳಿಸಿ, ಅದಕ್ಕೆ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟ್.